ಒಬ್ಬ ತನ್ನ ಪ್ರೇಯಸಿಗೆ ಚಾಕು ಹಾಕುವಂಥದ್ದು ಸಾಮಾನ್ಯವಾಗಿ ನಾವೆಲ್ಲ ಕೇಳ್ತಾ ಇದ್ವಿ. ಇದೀಗ ಮತ್ತೊಂದು ವಿಚಿತ್ರವಾಗಿರ್ತಕ್ಕಂಥ ಘಟನೆ. ಪ್ರೇಮ ವೈಫಲ್ಯದ ಕಾರಣಕ್ಕೆ ಪ್ರೇಯಸಿಯೇ ಪ್ರೇಮಿಗೆ ಚಾಕುವಿಂದ ಇರಿತವನ್ನ ಮಾಡಿದ್ದಾಳಂತೆ. ಎಲ್ಲಿ? ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಪ್ರೇಮ ವೈಫಲ್ಯ ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಸುಧಾ ಎಂಬಾಕೆಯಿಂದ ವೇಣುಗೋಪಾಲ್ಗೆ ಚಾಕು ಇರಿತವನ್ನ ಮಾಡಲಾಗಿದೆ. ಬಿಡದಿಯಲ್ಲಿ ಜಿಮ್ ಟ್ರೈನರ್ ಆಗಿದ್ದಂತಹ ವೇಣುಗೋಪಾಲ್ ಕಳೆದ 2 ವರ್ಷದಿಂದ ಪರಸ್ಪರ ಇಬ್ಬರು ಕೂಡ ಪ್ರೀತಿಯನ್ನ ಮಾಡ್ತಾ ಇದ್ರಂತೆ. ಇದೀಗ ಗಾಯಾಳುವನ್ನ ಬಿಡದಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆರೋಪಿ ಸುಧಾ ಪೊಲೀಸರ ವಶಕ್ಕೆ ಪಡೆಯಲಾಗಿದೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಮರ ಪ್ರೇಮ ಚಿತ್ರಕಥೆಯನ್ನ ನಾವು ನಿಮ್ಮ ಎದುರಿಗೆ ಹೇಳ್ತಾ ಇದ್ದೀವಿ, ಕೇಳಿ. ಅವನು ಜಿಮ್ ಟ್ರೈನರ್ ಅಂತೆ. ಮೇ ಬಿ ಇವಳು ಜಿಮ್ಗೆ ಹೋಗ್ತಿದ್ಲು ಏನೋ ಗೊತ್ತಿಲ್ಲ. ಬಟ್ ಇಬ್ರು ಕೂಡ 2 ವರ್ಷದಿಂದ ಗಾಢವಾಗಿ ಪ್ರೇಮದಲ್ಲಿದ್ರು. ಆಮೇಲೆ ಅವನು ಅಂದ್ರೆ ಯಾರು? ವೇಣುಗೋಪಾಲ್ ಎಂಬಾತ ನಾನು ನಿನ್ನನ್ನು ಪ್ರೀತಿಸೋದಿಲ್ಲ ಅಂತ ಹೇಳಿದ್ನಂತೆ. ಅದಕ್ಕೆ ರೊಚ್ಚಿಗೆದ್ದಂತಹ ವೀರ ಮಹಿಳೆ ಸುಧಾ ಎಂಬಾಕೆ ಹೋಗಿ ಚಾಕುವಿನಿಂದ ಆತನಿಗೆ ಇರಿದಿದ್ದಾಳೆ. ಅವನೀಗ ಬಿಡದಿ ಆಸ್ಪತ್ರೆಯಲ್ಲಿದ್ದಾನೆ. ನೋಡಿ, ಆತನ ಫೋಟೋ ತೋರಿಸ್ತಾ ಇದ್ದೀವಿ. ವೆರಿ ವೆಲ್ ಬಿಲ್ಡ್. ಓಕೆ, ಫಿಸಿಕ್ಸ್ ಚೆನ್ನಾಗಿದೆ. ಜಿಮ್ಮಿಗೆ ಹೋಗಿ ಟ್ರೈನಿಂಗ್ ಎಲ್ಲ ಮಾಡಿಕೊಂಡು ಒಳ್ಳೆ ಬಾಡಿ ಬಿಲ್ಡ್ ಮಾಡಿದ್ದ. ಆದರೆ ಏನು ಮಾಡೋದು, ಹೆಣ್ಣು ಮುನಿದರೆ ಮಾರಿ ಅಂತ ಹೇಳ್ತಾರಲ್ಲ, ಇದೆ. ಅವಳಿಗೆ ಸಿಟ್ಟು ಬಂತು ಅಂತ ಹೇಳಿ ಹೋಗಿ ಚಾಕು ಹಾಕಿಬಿಟ್ಟಿದ್ದಾಳೆ. ಅವನಿಗೆ ಚಾಕುವಿಂದ ಇರಿತ ಮಾಡಲಾಗಿದೆ. ರಕ್ತಸ್ರಾವವೂ ಆಗಿದೆ. ಆತ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನಂತೆ. ಆಕೆಯನ್ನು ಪೊಲೀಸರು ಬಂಧಿಸಿದ್ದಾರೆ. ಅಂತಹ ಸಿಟ್ಟು ಏನಮ್ಮ ನಿನಗೆ? ಈಗಿನ ಕಾಲದಲ್ಲಿ ಹುಡುಗಿಯರು ಇಷ್ಟು ಬೇಗ ಎಲ್ಲ ಮೂವನ್ ಆಗ್ತಾ ಇರುವಂಥ ಕಾಲಘಟ್ಟದಲ್ಲಿ ಇವಳೇನೋ ಪ್ರಿಯತಮ ಕೈಕೊಟ್ಟ ಅನ್ನೋ ಕಾರಣಕ್ಕೆ ಹೋಗಿ ಚಾಕುವಿಂದ ಇರಿದಿದ್ದಾಳಂತೆ. ಏನಾಗಿದೋ ಅವ್ರ ಇಬ್ಬರ ಮಿಡಲಲ್ಲಿ ನಮ್ಗೆ ಗೊತ್ತಿಲ್ಲ ಬಿಡಿ.